ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತೇನೆ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾರಲ್ಲ ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥದ್ದು ಕೆಂಪು ಮಣ್ಣಿರುವಂಥ ಒಂದು ಲ್ಯಾಂಡು. ತುಂಬಾ ಚೆನ್ನಾಗಿದೆ ಲ್ಯಾಂಡು. ಪ್ಯೂರ್ ರೆಡ್ ಸಾಯಿಲ್ ಇದೆ. 2 ಎಕರೆಗೆ ಒಂದು 2 ಗುಂಟೆ ಕಡಿಮೆ ಇದೆ. ಟಾರ್ ರೋಡು ಮತ್ತು ವಿಲೇಜ್ಗೆ ಎರಡಕ್ಕೂ ಕೂಡ ಅಟ್ಯಾಚ್ ಆಗಿದೆ. ನೀವು ನಾಳೆ ಒಂದು ಫಾರ್ಮ್ ಹೌಸ್ ಮಾಡಿ ಮನೆ ಮಾಡ್ಕೊಂಡು ವಾಸ ಮಾಡ್ತೀನಿ ಅಂದರೂ ಕೂಡ ತುಂಬಾ ಸೂಕ್ತವಾಗಿದೆ ಇದು ಜಮೀನು. 2 ಎಕರೆಗೆ 2 ಗುಂಟೆ ಕಡಿಮೆ ಇದೆ. ಜನರಲ್ ಪ್ರಾಪರ್ಟಿ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಚೆನ್ನಾಗಿದೆ ಜಮೀನು. ನೀರು ಬೆಲ್ಟು ಪಕ್ಕದಲ್ಲೇ ಕೂಡ ಕಬ್ಬೆಲ್ಲ ಬೆಳೀತಾರೆ, ಒಳ್ಳೆ ವಾಟರ್ ಬೆಲ್ಟು. ಓನರ್ ಹೇಳ್ತಾ ಇರೋದು ಪ್ರೈಸು 1 ಲಕ್ಷ ಪರ್ ಗುಂಟ, ಅಂದರೆ 1 ಲಕ್ಷ ಒಂದು ಗುಂಟೆಗೆ, ಅಂದರೆ 1 ಎಕರೆಗೆ 40 ಲಕ್ಷ ಆಯಿತು. ಗುಂಟೆ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅವರು. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಜನರಲ್ ಪ್ರಾಪರ್ಟಿ ಇದೆ. ಡಾಕ್ಯುಮೆಂಟ್ಸು ಏನು ಬೇಕು ನಿಮಗೆ ಲೀಗಲ್ಗೆ ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸನ್ನು ಕೊಡೋಣ. ಓನರ್ ಪ್ರೈಸ್ ಹೇಳಿದ್ನಲ್ಲ ನಾನು, 1 ಗುಂಟೆಗೆ 1 ಲಕ್ಷ, ಅಂದರೆ 40 ಲಕ್ಷ ಎಕರೆ ಅವ್ರು ಹೇಳ್ತಿರೋದು. ನೆಗೋಷಿಯಬಲ್ ಇದೆ ಸ್ಲೈಟ್ಲಿ. ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡಿಕೊಡ್ತೇನೆ. ಓನರು ರೇಟ್ನ ಫೈನಲ್ ಮಾಡ್ತಾರೆ. ನಮ್ಮದು 2% ಕಮಿಷನ್ ಇರ್ತದೆ. 2% ಕಮಿಷನ್ ಕೊಡಬೇಕಾಗುತ್ತೆ. ನೋಡಿ, ಪಕ್ಕದಲ್ಲೇ ಕಬ್ಬು ಬೆಳೀತಿದ್ದಾರೆ. ಕಬ್ಬು ಅಂದರೆ ಶುಗರ್ ಕ್ಯಾನ್ ಹಾಕಬೇಕು ಅಂತಂದರೆ ಒಳ್ಳೆ ನೀರಿರಬೇಕು. ಅಂದರೆ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ ನೀರು ಬೆಲ್ಟು. ಆಮೇಲೆ ಅಟ್ಟು ನೋಡಿ, ಎಲ್ಲಿ ಹಿಂದೆ ಟರ್ಮರಿಕ್ ಆಗಿದ್ದರೆ ಅಲ್ಲಿವರೆಗೂ ಕೂಡ ಲ್ಯಾಂಡ್ ಇದೆ. ಅವರು ಕೂಡ ಹಿಂದೆನೂ ಕೂಡ ಬೋರ್ ಇದೆ. ಇದು ಅಗಲ ಕಮ್ಮಿ, ಉದ್ದ ಜಾಸ್ತಿ ಲ್ಯಾಂಡ್. ಇದು ವಿಡ್ತು ಕಡಿಮೆ, ಲೆಂತ್ ಜಾಸ್ತಿ ಇದೆ. ನೋಡಿ, ಅದೇ ಲ್ಯಾಂಡ್ ಊರು, ತುಂಬ ದೂರ ಹೋಗಬೇಕಾಗಿಲ್ಲ. ಇದು NH ಇಂದ 6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 40 ಕಿಲೋಮೀಟ್ರು, ಬೆಂಗಳೂರಿಂದ 165 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇದಕ್ಕೆ ನೀವು ಅಪ್ ಬ್ಯಾಂಗ್ಳೂರಿಂದ ಆಗಲಿ ಮೈಸೂರಿಂದ ಆಗಲಿ ಹೊರಟ್ರೆ ಜಮೀನು ಬರೋರು ಕೂಡ ತುಂಬಾ ಚೆನ್ನಾಗಿದೆ ರೋಡು. ಯಾವುದೇ ಹಳ್ಳ ಕೊಳ್ಳ ಅದು ಇದು ಏನಿಲ್ಲ. ತುಂಬಾ ಚೆನ್ನಾಗಿದೆ ರೋಡು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಡಿಯೋನೂ ಕೂಡ ಬೇರೆಯವ್ರಿಗೆ ಶೇರ್ ಮಾಡಿ. ಯಾರು ಜಮೀನು ತಗೋಬೇಕು ಅಂತ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಸುಮ್ಮನೆ ಯಾವ ಊರು ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅನ್ನೋ ಕೇಳೋ ಬದಲು ಡೈರೆಕ್ಟಾಗಿ ಬನ್ನಿ, ತೋರಿಸ್ಕೊಡ್ತೀನಿ ನಿಮಗೆ ಲ್ಯಾಂಡು. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ನಂಬ್ಕೊಂಡು ಬಂದರೆ ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ನಾನು ಪ್ರೀವಿಯಸ್ ಪೋಸ್ಟ್ ಮಾಡಿದಂಥ ವೀಡಿಯೋಗೆ 2 ಕಮೆಂಟ್ ಹಾಕಿದ್ರು. ನಾನು ಹೇಳಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಥ್ಯಾಂಕ್ ಯು ಸರ್ ಕಮೆಂಟ್ ಹಾಕಿರೋರಿಗೆ. ಯಾಕಂದರೆ ನೀವು ಕಮೆಂಟ್ ಹಾಕಿದ್ರೆ ನಾವು ಕೂಡ ಆನ್ಸರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಿಮ್ಮಂಗೆ ಸುಮಾರು ಜನಕ್ಕೆ ಈ ಥರ ಡೌಟ್ ಇರುತ್ತೆ. ನಿಮ್ಮ ಮುಖಾಂತರ ಅವ್ರಿಗೆ ಆನ್ಸರ್ ಸಿಗ್ತಾಗುತ್ತೆ. ನನಗೆ ಈ ಥರ ಕಮೆಂಟ್ ಹಾಕಿದ್ದು ಬೇಜಾರಿಲ್ಲ, ಖುಷಿ ಆಯಿತು. ತುಂಬಾ ಥ್ಯಾಂಕ್ಸ್ ಕಮೆಂಟ್ ಹಾಕಿದ್ದಕ್ಕೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಖಂಡಿತ ನೀವು ಹೇಳಿದ್ರೆ ಸತ್ಯ. ಈಗ ಈ ರೇಟ್ಗೆ ನಾನು ಹೋದ ಸರಿ ವೀಡಿಯೋಲಿ ಹಾಕಿದ್ದೀನಿ 43 ಲಕ್ಷ ಎಕರೆ ಅಂತ. ಪಕ್ಕದಲ್ಲಿ ನಾಗಮಂಗಲ ಹತ್ರನೂ ಇನ್ನೆಲ್ಲೋ ಸಿಗುತ್ತೆ ಅಂತ ಹೇಳಿದ್ರಿ. ಖಂಡಿತ ಸತ್ಯ ಇಲ್ಲ ಅಂತ ಹೇಳ್ತಲ್ಲ ಸರ್. ಅಲ್ಲಿ ಏನಾಗಿದೆ ಅಂತಂದರೆ, ಇಷ್ಟು ದೂರ ನೀವು ಹಾಕಿದ್ರೆ, ಇಷ್ಟು ದೂರ ಬೆಂಗಳೂರಿಂದ ಅಷ್ಟು ದೂರ ಹೋಗಿ ಅಷ್ಟು ರೇಟ್ ಕೊಟ್ಟು ತಗೊಳ್ಬೇಕಾ ಅನ್ನೋ ರೀತಿಯಲ್ಲಿ ಹಾಕಿದ್ದೀರಾ. ಇನ್ನೊಂದು ಕಾಮೆಂಟ್ ಏನಾಗಿದೆ ಅಂದರೆ, ಅಷ್ಟು ಬಂಡವಾಳ ಹಾಕಿದ್ರೆ ಇನ್ಕಮ್ ಏನು ಸಿಗುತ್ತೆ, ಬ್ಯಾಂಕಲ್ಲಿ ಹಾಕಿದ್ರೆ ಇಷ್ಟು ಸಿಗುತ್ತೆ ಬಡ್ಡಿ, ತಿಂಗಳಿಗೆ ಇಷ್ಟು ಬರುತ್ತಾ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಹಾಕಿದ್ದೀರಾ. ಓಕೆ, ಎರಡಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಒಂದು ದೂರ ಹೇಳಬೇಕು ಅಂದರೆ, ಯಾವುದೇ ಲ್ಯಾಂಡು ಬೆಂಗಳೂರಿಂದ ಎಷ್ಟು ದೂರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಆ ಲೋಕಲ್ ಮಾರ್ಕೆಟ್ ರೇಟ್ ಏನಿದೆ ಅದ್ರ ಮೇಲೆ ರೇಟು ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ, ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ 2 ಕೋಟಿ ಒಂದು ಸೈಟ್ ಇದೆ ಅಂತಂದರೆ, ಮೈಸೂರಲ್ಲೂ ಕೂಡ 2 ಕೋಟಿ ಇದೆ. ಹಂಗಂತ ಹೇಳ್ಬಿಟ್ಟು ಬೆಂಗಳೂರಿಂದ 120-130 ಕಿಲೋಮೀಟ್ರ್ ಹೋಗ್ಬೇಕು, ಇಲ್ಲಿ 2 ಕೋಟಿ ಕೊಟ್ಟು ಮೈಸೂರಲ್ಲಿ ತಗೊಳ್ಬೋದು ಸೈಟ್ನ, ಇಲ್ಲೇ ತಗೊಳ್ಬೋದಲ್ಲ ಅಂತ ಅನಿಸ್ಬೋದು ನಿಮಗೆ, ನಿಜ. ಆದರೆ ಬಟ್ ಮೈಸೂರಿಗೂ ವ್ಯಾಲ್ಯೂ ಇದೆಯಲ್ಲ ಸರ್. ಮೈಸೂರು ಕೂಡ ಹತ್ತಿರ ಇರೋದ್ರಿಂದ ಮತ್ತು ನಂಜನಗೂಡು ಕೂಡ ಸಿಟಿ ಇದೆ. ಎಲ್ಲಿ ಅಲ್ಲಿಂದ ಏನು ಡಿಸ್ಟೆನ್ಸ್ ಇದೆ ಹಂಗೆ ರೇಟು ಫಿಕ್ಸ್ ಆಗುತ್ತೆ ಹೊರತು ಬೆಂಗಳೂರಿಂದ ಡಿಸ್ಟೆನ್ಸ್ ನೋಡಿ ರೇಟು ಫಿಕ್ಸ್ ಆಗಲ್ಲ. ಆದ್ದರಿಂದ ಆ ಜಾಗಕ್ಕೆ ಅದೇ ಆದ ವ್ಯಾಲ್ಯೂ ಇದೆ. ನಾಗಮಂಗಲದಲ್ಲೂ ಕೂಡ ಅದೇ ರೇಟ್ ಇದ್ದರೂ ಕೂಡ ಇಲ್ಲಿ ಕಮ್ಮಿ ಕೊಡಬೇಕು ಅಂತಲ್ಲ, ಇಲ್ಲೂ ಕೂಡ ಮಾರ್ಕೆಟ್ ರೇಟು ಹಂಗಿದೆ ಸರ್. ಮೈಸೂರಿಗೂ ಒಂದು ವ್ಯಾಲ್ಯೂ ಇದೆ, ನಂಜನಗೂಡಿಗೂ ಕೂಡ ಒಂದು ವ್ಯಾಲ್ಯೂ ಇದೆ, ಚಾಮರಾಜನಗರಕ್ಕೂ ಕೂಡ ಒಂದು ವ್ಯಾಲ್ಯೂ ಇದೆ. ಆ ಏರಿಯಾಗೆ ತಕ್ಕನಂಗೆ ರೇಟ್ ಇರುತ್ತೆ. 2ನೇ ಕಮೆಂಟು, ಇಷ್ಟೆಲ್ಲ ಬಂಡವಾಳಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಏನು ಲಾಭ ಇದೆ ಅಂತ ಕೆಲವೊಬ್ಬರು ಕಮೆಂಟ್ ಹಾಕಿದರು. ಬ್ಯಾಂಕಲ್ಲಿ ಇಟ್ಟರೆ ಇಷ್ಟು ಬಡ್ಡಿ ಬರುತ್ತೆ, ಮಂತ್ಲಿಗೆ ಇಷ್ಟು ಇನ್ಕಮ್ ಬರುತ್ತಾ ಅಂತ. ನಾನು ಹೇಳ್ತಾ ಇದ್ದೀನಿ, ಅಗ್ರಿಕಲ್ಚರ್ ಲ್ಯಾಂಡು, ಒಂದು ತೋಟ, ಒಂದು ಜಮೀನು ಮೇಲೆ ಹೆಮ್ಮೆಯಿಂದ ಹೇಳ್ತೀನಿ. ದುಡ್ಡಲ್ಲ, ಮೊದಲಿಗೆ ಆರೋಗ್ಯ ಸಿಗುತ್ತೆ. ಒಬ್ಬ ವ್ಯಕ್ತಿ ಸಿಟಿಯಲ್ಲಿ 60-70 ವರ್ಷ ಬದುಕ್ತಾನೆ ಅಂತಂದರೆ, ಅದೇ ಹಳ್ಳಿಯಲ್ಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ವಾಸ ಮಾಡ್ತು ಅಂದರೆ 10 ವರ್ಷ ಎಕ್ಸ್ಟ್ರಾ ಬದುಕ್ತಾರೆ. 100% ಸತ್ಯ ಇದು. ಆರೋಗ್ಯ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ವಾತಾವರಣ ಸಿಗುತ್ತೆ. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೂ ಕೂಡ ಇನ್ಕಮ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಒಂದು ಬ್ಯಾಂಕಲ್ಲಿಟ್ಟರೆ ಅದಕ್ಕೆ ತಕ್ಕನಾಗಿ ಸಣ್ಣ ಪುಟ್ಟದ ಲಾಭ ಬರ್ಬೋದು. ಆದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ,
2019-20 ಒಬ್ಬ ವ್ಯಕ್ತಿ 10 ಲಕ್ಷ ಕೊಟ್ಟು ಜಮೀನು ತಗೊಂಡಿದ್ರಂದರೆ ಇವತ್ತು ಅದರ ವ್ಯಾಲ್ಯೂ 50 ಲಕ್ಷ ಆಗಿದೆ. ಏನೂ ಬೆಳೆದಿಲ್ಲ ಅಂತಂದರೂ ಕೂಡ ಇವತ್ತು 4-5 ವರ್ಷಕ್ಕೆ ಅದು 50 ಲಕ್ಷ ಆಗಿ ಬಂದು ನಿಂತಿದೆ. ಅಂದರೆ ಅವ್ರಿಗೆ ಪರ್ ಎಕರೆಗೆ 40-45 ಲಕ್ಷ ಲಾಭ ಬಂದಿದೆ. ಯಾವ ಬ್ಯಾಂಕಲ್ಲಿಟ್ಟರೆ ಇಷ್ಟೊಂದು ಲಾಭ ಬರುತ್ತೆ ಸರ್? ಯೋಚನೆ ಮಾಡಿ. ಈ ಭೂಮಿಯಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟು ಯಾವುದು ಅಂದರೆ ಅದಕ್ಕೆ ಉತ್ತರ ಭೂಮಿನೇ. ಇವತ್ತು ಲ್ಯಾಂಡ್ಗೆ ಹಾಕಿರೋರು ಬಂಡವಾಳ ಯಾವುದೇ ಕಾರಣಕ್ಕೂ ಲಾಸ್ ಆಗಿಲ್ಲ. ಅಗ್ರಿಕಲ್ಚರ್ ಮಾಡ್ತಾರೋ ಬಿಡ್ತಾರೋ ಬೆಳೆ ಬೆಳಿತಾರೋ, ಬಟ್ ಬೆಲೆ ಅಂತೂ ಬೆಳೀತಾ ಹೋಗುತ್ತೆ. ಇದಂತೂ ಸತ್ಯ. ಯಾರಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿರೋನ್ನ ನೀವು ಕೇಳ್ಕೊಳ್ಳಿ, ನೀವು ಎಷ್ಟು ಪರ್ಚೇಸ್ ಮಾಡಿದ್ರಿ, ಇವತ್ತು ಮಾರ್ಕೆಟ್ ರೇಟ್ ಏನಿದೆ, ನಿಮ್ಗೆ ಎಷ್ಟು ಲಾಭ ಬಂದಿದೆ ಅಂತ. ಆಗ ನಿಮಗೆ ಸತ್ಯ ಗೊತ್ತಾಗುತ್ತೆ ಯಾವುದು ಬೆಟರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಎಷ್ಟು ಲಾಭ ಇದೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಂತ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ, ಹೆಚ್ಚಿನ ಮಾಹಿತಿಗಾಗಿ ಅಥವಾ ಏನಾದರೂ ಡೌಟ್ ಇದ್ದರೆ ದಯಮಾಡಿ ನನಗೆ ಕಾಲ್ ಮಾಡಿ, ಖಂಡಿತ ನಿಮಗೆ ಮಾಹಿತಿ ತಿಳಿಸ್ತೇನೆ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.